ಅಭಿಪ್ರಾಯಕ್ಕೆ ಇದು ಒಂದು ಮುಕ್ತ ವೇದಿಕೆ. ರಿಪಬ್ಲಿಕ್ ಕನ್ನಡ ಅದನ್ನು ಒದಗಿಸಿಕೊಡ್ತಾ ಇದೆ. ನೀವು ಕೂಡ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ತಿಳಿಸಬಹುದು. ಕರೆ ಮಾಡಿ ತಿಳಿಸಿ. ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಅದಷ್ಟೇ ಅಲ್ಲ, ವಾಟ್ಸಪ್ ಕೂಡ ಮಾಡ್ಬೋದು. ಒಂದು 2 ಲೈನಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಬರೆದು ನಮಗೆ ಕಳಿಸಿ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹಂಚಿಕೊಳ್ಬಹುದು. ಕಾನೂನು ಸುಳಿಯಲ್ಲಿ ರೈತರು ಸಿಲುಕಿ ಹಾಕ್ಸಿದ್ರ ಅಥವಾ ಸಿಲುಕಿ ಹಾಕಿಸುವಂಥ ಪ್ರಯತ್ನಗಳೇ ನಡೀತಾ ನಿಮಗೇನು ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನೀವು ನಮಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಬಹಳ ಮುಕ್ತವಾಗಿ ಹಂಚಿಕೊಳ್ಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕರೆ ಮಾಡಿ ತಿಳಿಸಿ, ವಾಟ್ಸಪ್ ಮಾಡಿ, ಎಕ್ಸ್ ಖಾತೆಯಲ್ಲೂ ಕೂಡ ಮೆಸೇಜ್ ಮಾಡಿ ಹಂಚಿಕೊಳ್ಬಹುದು. ಏನಾಗ್ತಾ ಇದೆ ಹಾಗಾದರೆ? ರೈತರ ಮೇಲೆ ಒಂದು ರೀತಿಯಲ್ಲಿ ದಬ್ಬಾಳಿಕೆ ಆಗ್ತಾ ಇದೆಯಾ, ಕಾನೂನು ಸುಳಿಯಲ್ಲಿ ಸಿಲುಕಿಸುವಂಥ ಪ್ರಯತ್ನಗಳು ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಎಸ್, ಈಗ ರಿಪಬ್ಲಿಕ್ ಕನ್ನಡ FIR ದಾಖಲಾದಂಥ ರೈತರನ್ನ ಮಾತನಾಡಿಸಿದೆ. ಅವರಲ್ಲಿ ಪ್ರಮುಖವಾಗಿ ರೈತರು, ಹೋರಾಟಗಾರರು, ಈ ಪ್ರಕರಣದಲ್ಲಿ A1 ಆರೋಪಿ ಪ್ರಕಾಶ್ ಅವರು ಮಾತನಾಡಿದ್ದಾರೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ಯಾಕೆ ಮತ್ತು ಅವರ ಅಭಿಪ್ರಾಯ ಏನು ಅಂತ ಅವರು ಕೂಡ ಹೇಳಿದ್ದಾರೆ. ನೋಡೋಣ ಅವ್ರು ಏನು ಹೇಳಿದ್ದಾರೆ, ನೋಡೋಣ. ಈ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿಸೋದಕ್ಕೆ ಪ್ರಕರಣ ದಾಖಲಾಗಿ A1 ಆರೋಪಿ ನನ್ನ ಜೊತೆಲಿದ್ದಾರೆ. ಸರ್, ತಮ್ಮ ಹೆಸರೇನು ಸರ್? ಸರ್, ನನ್ನ ಹೆಸರು ಪ್ರಕಾಶ್ ಅಂತ. ತಾವು A1 ಆರೋಪಿಯಾ ಇದರಲ್ಲಿ? ಹೌದು, ನಾನು A1 ಆರೋಪಿ. ಒಟ್ಟು ಎಷ್ಟು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಸರ್? ಈಗ 11 ಜನ ಹೆಸರು ಸೂಚಿಸಿದ್ದಾರೆ. ಉಳಿಕೆ 11 ಜನನ ಇತರೆ ಅಂತ ಹಾಕೊಂಡಿದ್ದಾರೆ. ಆ ಇತರೆ ಅಂತ ಹಾಕೊಳ್ಳೋ ಉದ್ದೇಶ ಏನಂತಾರೆ, ಯಾರು ಈಗ ಒಂದು ಹೋರಾಟಕ್ಕೆ ಮುಂಚೂಣಿದಿದ್ದಾರೆ, ಯಾರು ಸ್ವಲ್ಪ ಪ್ರಬಲವಾಗಿ ಹೋರಾಟ ಮಾಡ್ತಾರೆ ಅಂಥವ್ರು ಇತರನ್ನು ಸೇರಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಇತರೆ ಅಂತ ಹಾಕ್ಕೊಂಡಿದ್ದಾರೆ. ಪೊಲೀಸರು ಹಾಕ್ಕೊಂಡಿದ್ದಾರೆ. ಅವ್ರು ಪೊಲೀಸರಿಗೆ ಯಾವ ರೀತಿ ಒತ್ತಡ ಇತ್ತೋ ಗೊತ್ತಿಲ್ಲ. ಏಕೆಂದರೆ ಪ್ರಕರಣವನ್ನು ತಿರುಚಿದ್ದಾರೆ. ಏಕೆಂದರೆ ಏನಾಗಿದೆ ಅಂದರೆ, ಅವತ್ತು ನಡೆದಂಥ ಘಟನೆಯಲ್ಲಿ ಅವತ್ತು ಬೆಳಗ್ಗೆ ಸುಮಾರು 11:30 DYSP ನಮ್ಮ ಹತ್ರ ಬಂದಿದೆ. ಬೈರ್ಮಂಗಲ ಧರಣಿ ಸ್ಥಳದಲ್ಲಿ ನಮ್ಮನ್ನು ಭೇಟಿ ಮಾಡಿದ್ರು. ನನ್ನನ್ನೇ ಕರೆದು ಕೇಳಿದ್ರು, ಪ್ರಕಾಶ್ ಈ ಥರ ಹಿಂಗೆ ಒಂದು GBD ಇಂದ ನಾವು ಒಂದು ಅಧಿಕಾರಿಗಳು ಬರ್ತಾರೆ, GMC ಮಾಡಬೇಕು, ಯಾರು ಒಪ್ಪಿಗೆ ಸೂಚಿಸಿದರೆ ಅವ್ರ ಭೂಮಿ ಮಾಡ್ತೀವಿ, ಯಾರು ಒಪ್ಪಿಗೆ ಸೂಚಿಸಲ್ಲ ಭೂಮಿಗಳನ್ನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು, ಯಾವ ಥರ ಪ್ರತಿಭಟನೆ ಅವ್ರಿಗೆ ಪ್ರತಿರೋಧ ಒಡ್ಡಬಾರ್ದು ಅಂತ ಹೇಳಿದ್ರು. ನಾವು DYSPಗೆ ಮನವಿ ಮಾಡಿದ್ವಿ. ಸರ್, ಕಳೆದ ವಾರ ನಾವು ಶಾಸಕರು ಭೇಟಿ ಮಾಡಿದ್ದೀವಿ, ಮುಖ್ಯಮಂತ್ರಿಯರ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಅವ್ರಿಗೆ ಯಾವುದೇ ಥರ ಭೂಸ್ವಾಮ್ಯ ಪ್ರಕ್ರಿಯೆಗಳು ಮಾಡಬಾರ್ದು ನಾವು ಲಿಖಿತವಾಗಿ ದೂರು ನೀಡಿದ್ದೀವಿ, ಶಾಸಕರಿಗೆ ಮನವಿ ನೀಡಿದ್ದೀವಿ. ಸಾರಿ, ಆ ಮನವಿನ ಅವರು CM ಹತ್ರ ಚರ್ಚೆ ಮಾಡಿ, ಸರ್ಕಾರದ ಚರ್ಚೆ ಮಾಡಿ ಅತಿ ಶೀಘ್ರದಲ್ಲೇ ಸಭೆ ಮಾಡ್ತೀವಿ ಅಂತ ಹೇಳವ್ರೆ. ಒಂದು ಸಭೆಯಲ್ಲಿ ಸರ್ಕಾರ ನಮ್ಮ ತೀರ್ಮಾನ ಆಗೋರು ದಯವಿಟ್ಟು ಯಾವುದೇ ಥರ ಒಂದು ಪ್ರಕ್ರಿಯೆಗಳು ಮಾಡಬೇಡಿ, ಅದನ್ನ ಲಿಖಿತವಾಗೂ ಸಹ ಮನವಿ ನಾವು ಶಾಸಕರು ಕೊಟ್ಟಿದ್ದೀವಿ ಅನ್ನೋ ಒಂದು ವಿಚಾರ ಹೇಳ್ದು. ಇಲ್ಲ, ಇವತ್ತು ಮಾಡಲೇಬೇಕು ಅಂತ ಅಂದರು. ಇಲ್ಲ, ದಯವಿಟ್ಟು ಯಾವುದೇ ಕಾರಣಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಪ್ರಕರಣ ದಾಖಲಾಯಿತು ಅಂತೇಳಿ ಆದರೆ ಕೋರ್ಟ್ ಕಲಾಪಗಳಿಗೆ ಹಾಜರಾಗಬೇಕಾಗತ್ತೆ. ಅದಕ್ಕಾಗಿ ನಾವು ಕೂಡ ನಮ್ಮ ಲಾಯರ್ ಮೂಲಕ ಫೈಟ್ ಮಾಡಬೇಕಾಗತ್ತೆ. ಅದು ಅಟೆಂಪ್ಟ್ ಟು ಮರ್ಡರ್ ಕೆಲವು ಸೆಕ್ಷನ್ಗಳನ್ನೆಲ್ಲ ಹಾಕಿದ್ದಾರೆ. ಇದು ತಮಗೆ ಬರ್ಡನ್ ಆಗೋದಿಲ್ವಾ? ಅಥವಾ ಉಳುಮೆ ಮಾಡುವಂಥ ರೈತ ಕೇಸ್ ಹಾಕ್ಕೊಂಡು ಕಾನೂನು ಕೋರ್ಟು ಅಂತೇಳಿ ಎಳಿತಾ ಇದ್ರೆ ಆತನ ಮನೆ ಪರಿಸ್ಥಿತಿ ಎಲ್ಲ ಹೇಗೆ? ಈಗಾಗಲೇ ನನ್ನ ಮೇಲೆ ಇದು 5ನೇದೋ 6ನೇದೋ ಪ್ರಕರಣ. ಯಾಕಂದರೆ ಈ ಭೂಸ್ವಾಧೀನಕ್ಕೆ ಹೊರಟಾಗಿಂದನೂ ಪೊಲೀಸ್ ಇಲಾಖೆನ ಇಟ್ಟುಕೊಂಡು ಹೋರಾಟಗಾರನ ಹತ್ತಿಕ್ಕಕ್ಕೆ ಅವ್ರು ಇರೋದೊಂದು ಅಸ್ತ್ರ ಅಂದರೆ ಒಂದು 2 ಅಸ್ತ್ರ. ಒಂದು ಪೊಲೀಸ್ ಇಲಾಖೆ, ಮತ್ತೊಂದು ಗುಂಪನ್ನು ಹೊಡೆಯುವಂಥದ್ದು, ಅಥವಾ ನಮ್ಮ ರೈತರುಗಳಲ್ಲಿ ಡಿವೈಡಿಂಗ್ ಆ್ಯಂಡ್ ರೂಲ್ ಪಾಲಿಸಿ ಮಾಡುವಂಥದ್ದು. ಈ ಎರಡನ್ನೂ ತುಂಬ ಚೆನ್ನಾಗಿ GBD ಅಧಿಕಾರಿಗಳು, GBD ಸಂಬಂಧಪಟ್ಟ ಸರ್ಕಾರ ಇದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದೆ. ಆದರೆ ಪ್ರಕರಣದ ಹಿನ್ನೆಲೆ ಏನಾಗಿದೆ ಅಂತ ಅಂದರೆ, ಪ್ರಕರಣ ನಡೆದ ಸ್ಥಳದಲ್ಲೇ ಇರಲಿಲ್ಲ. ಮೊದಲನೇದಾಗಿ ಆ ಸಮಯದಲ್ಲಿ GBD ಅಧಿಕಾರಿ ಒಬ್ಬರು, ಉನ್ನತ ಅಧಿಕಾರಿ ಒಬ್ಬರು ಪ್ರದೀಪ್ ಅಂತ, ಮತ್ತು ಕನಕಪುರದ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಗಿರೀಶ್ ಅನ್ನೋರ ಜೊತೆ ಕೆಲವು ಪೊಲೀಸ್ ಅಧಿಕಾರಿ ವಿಚಾರ ಚರ್ಚೆ ಮಾಡ್ತಾಯಿದ್ದೋ. ಸರ್, ಈ ಥರ ಪರಿಸ್ಥಿತಿ ಇದೆ, ನೀವು ಒಂದು ವೇಳೆ ಮಾಡೋದೇ ಒಂದು ವೇಳೆ ಸತ್ಯ ಅಂದರೆ ಸರಿ ಅವ್ರದೇ ಮಾಡ್ತೀವಿ, ನಮ್ಗೆ ಮಾಡೋಣ ಅಂದರೆ ಒಂದು ಜಿಲ್ಲಾಧಿಕಾರಿ GBD ಅಧಿಕಾರಿಯಿಂದ ಯಾರು ಭೂಮಿನ ಒಪ್ಪಿಗೆ ಸೂಚಿಸಿ ಅವ್ರ ಭೂಮಿ ನಾವು GMC ಮಾಡ್ತೀವಿ, ಉಳಿಕೆ ಜಮೀನುಗಳು ಮಾಡಲ್ಲ ಅನ್ನೋದನ್ನು ನಮ್ಗೊಂದು ನಿಬಾರ್ಹ ನೀಡಿ, ಅವಾಗ ನಮಗೊಂದು ನಿರಾಳ ಆಗುತ್ತೆ. ಯಾಕಂದರೆ ಮಧ್ಯೆ ನಮ್ಮದು ಇದೆ, ಅದು ಇದೆ, ಗೊಂದಲಗಳು ಕ್ರಿಯೇಟ್ ಆಗುತ್ತೆ. ನಮ್ಮ ಜಮೀನು ಮೇಲೆ ದಾಟ ಅವ್ರು ಹೋಗಬೇಕು, ಅವ್ರ ಜಮೀನು ದಾಟ ನಾವು ಹೋಗಬೇಕು. ಕೆಲವು ಜಮೀನು ಒಪ್ಪಿಗೆ ಕೊಡೋರು ಎಲ್ಲ ಅಕ್ಕಪಕ್ಕ ಇರೋ ಬದುಗಳಿರೋದ್ರಿಂದ ನಮ್ಗೆ ಈ ಥರದ ತೊಂದರೆಗಳಾಗೋದು. ನಮ್ಗೊಂದು ಲಿಖಿತವಾಗಿ ಒಂದು ಮಾಹಿತಿ ಕೊಟ್ಬಿಡಿ, ನಾವು ಅದಕ್ಕೆ ವಿರೋಧ ಮಾಡಲ್ಲ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಈ ಸಮಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಸಭೆ ನಡೀತಾ ಇದ್ದರಿಂದ ಒಂದು 500-600 ಮೀಟರ್ ದೂರದಲ್ಲಿ ಅಲ್ಲಿ ನೀನು ಬೇರೆ ದಾರಿಯಿಂದ ಒಂದಷ್ಟು ಜನ GMC ಅಧಿಕಾರಿಗಳು ಬಂದು ಅಲ್ಲೊಂದು GMC ಮಾಡೋಕ್ಕೆ ಒಂದಿಷ್ಟು ಜನ ಪೊಲೀಸ್ ಇಟ್ಕೊಂಡು ಮಾಡೋಕ್ಕೆ ಹೋಗಿದ್ದಾರೆ. ಆ ಸಮಯದಲ್ಲಿ ನಮ್ಮ ಮಹಿಳೆಯರು ಹೋಗಿ ಅಲ್ಲಿ ಒಂದು ವಿರೋಧ ಮಾಡಿದ್ದಾರೆ. ಆ ಸಮಯದಲ್ಲಿ ಅಲ್ಲಿದ್ದಂಥ ಕೆಲವು GMC ಬಂದಂಥ ಅಧಿಕಾರಿಗಳ ಜೊತೆ ಕೆಲವು ಪುಡುಗಾಡುಗಳು ಸೇರ್ಕೊಂಡಿದ್ದಾರೆ. ಪ್ರಕರಣ 11 ಜನರ ಮೇಲೆ